ಹಾಗಾದ್ರೆ ಆ ವಿಚಾರ ಯಾವುದು? ರಿಟ್ ಅರ್ಜಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ತಮ್ಮ ಅನಾರೋಗ್ಯದ ಬಗ್ಗೆ ನಟ ದರ್ಶನ್ ಉಲ್ಲೇಖ ಮಾಡಿದ್ದಾರೆ. ನನಗೆ ಬೆನ್ನು ನೋವಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದಾರೆ ನಟ ದರ್ಶನ್. ಬೆನ್ನು ನೋವಿದ್ರೂ ಕೂಡ ಕೇವಲ 2-3 ಫಿಸಿಯೋಥೆರಪಿಯನ್ನ ಮಾಡಲಾಗ್ತಾ ಇದೆ. ಸರಿಯಾಗಿ ಫಿಸಿಯೋಥೆರಪಿ ಕೋರ್ಟ್ ಸೂಚನೆ ಇದೆ ಫಿಸಿಯೋಥೆರಪಿಯನ್ನ ಮಾಡೋಕೆ, ಆದ್ರೆ ಆ ಫಿಸಿಯೋಥೆರಪಿಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಸುದೀರ್ಘ ಜೈಲು ವಾಸದಿಂದಾಗಿ ನನಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಿದ್ದಾವೆ. ಸೆಲ್ನ ಕಾರಿಡಾರ್ನಲ್ಲಿ ಮಾತ್ರ ನನಗೆ ವಾಕ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ, ಬೇರೆ ಕಡೆ ವಾಕ್ ಮಾಡೋದಕ್ಕೆ ಅವಕಾಶ ನೀಡ್ತಾ ಇಲ್ಲ. ಅನಾರೋಗ್ಯದ ಕಾರಣಕ್ಕೂ ನನಗೆ ಬೇಲ್ ಅಗತ್ಯ ಇದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ದಾರೆ ನಟ ದರ್ಶನ್. ಬೆನ್ನು ನೋವಿನ ಕಾರಣಕ್ಕಾಗಿ ಮಧ್ಯಂತರ ಜಾಮೀನನ್ನ ಈ ಹಿಂದೆ ನಟ ದರ್ಶನ್ ಪಡೆದಿದ್ದನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿಯಲ್ಲಿ ತಮ್ಮ ಅನಾರೋಗ್ಯದ ಬಗ್ಗೆಯೂ ಕೂಡ ನಟ ದರ್ಶನ್ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವರು ಬಳ್ಳಾರಿ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಏನ್ ಬೆನ್ನು ನೋವಿತ್ತೋ ಅದು ಬಹಳ ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಜೈಲಿನಿಂದ ಅವರು ಆಗಾಗ್ಗೆ ತಮ್ಮ ಲಗೇಜ್ ಅನ್ನ ಪಡೆಯೋದಕ್ಕೆ ಅಥವಾ ವಿಜಯಲಕ್ಷ್ಮಿಯವರನ್ನ ಮೀಟ್ ಆಗೋದಕ್ಕೆ ಅಂತ ಹೇಳಿ ಬಳ್ಳಾರಿ ಜೈಲಿನಿಂದ ಅವರು ಹೊರಗಡೆ ಬರ್ತಿದ್ದಾಗ ಆ ಬೆನ್ನು ನೋವಿನ ಸಿಂಪ್ಟಮ್ಸ್ ನೋಡಿ, ಆ ದೃಶ್ಯದಲ್ಲಿ ಕಾಣಿಸುತ್ತೆ ನಿಮಗೆ. ಅವರು ಬೆನ್ನ ಮೇಲೆ ಕೈ ಇಟ್ಕೊಳ್ಳೋದು, ನಡೆಯೋದಕ್ಕೆ ಕಷ್ಟಪಡೋದು, ಈ ರೀತಿಯಾದಂತಹ ದೃಶ್ಯಗಳೆಲ್ಲ ಆಗ ಲಭ್ಯ ಆಗಿತ್ತು. ಅದಾದಂತಹ ನಂತರದಲ್ಲಿ ಅದೇ ಮೆಡಿಕಲ್ ಗ್ರೌಂಡ್ ಮೇಲೆ ಆಪರೇಷನ್ ಮಾಡಿಸ್ಬೇಕು, ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು, ತಗೊಳ್ಳಿಲ್ಲ ಅಂತಂದ್ರೆ ಆರೋಗ್ಯ ಸಿಕ್ಕಾಪಟ್ಟೆ ಹದಗೆಡುತ್ತೆ ಅನ್ನುವಂತಹ ಕಾರಣಗಳನ್ನ ಕೊಟ್ಟು ಅವರು ಜಾಮೀನನ್ನ ಪಡೆಯುವಲ್ಲಿ ಸಕ್ಸಸ್ ಆಗ್ತಾರೆ. ಮಧ್ಯಂತರ ಜಾಮೀನನ್ನ ಪಡೀತಾರೆ. ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಅವ್ರಿಗೆ ಜಾಮೀನು ಸಿಕ್ಕುತ್ತೆ ಫಸ್ಟಿಗೆ, ಅದಾದ ನಂತರ ರೆಗ್ಯುಲರ್ ಜಾಮೀನು ಸಿಗೋದು. ಆದ್ರೆ ಅದಾದಂತಹ ನಂತರದಲ್ಲಿ ಆಪರೇಷನ್ ಏನ್ ಮಾಡಿಸ್ಕೊಳ್ಬೇಕು ಅಂತ ನಟ ದರ್ಶನ್ ಹೇಳಿದ್ರು, ಆಪರೇಷನ್ ಅವ್ರು ಮಾಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅದು ಕೂಡ ಬಹಳ ಚರ್ಚೆಗೆ ಗ್ರಾಸ ಆಗಿತ್ತು. ಈಗ ಕಳೆದ 5 ತಿಂಗಳಿನಿಂದ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಬೆನ್ನು ನೋವು ಮತ್ತೆ ಕಾಡೋಕ್ ಶುರುವಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಈ ಹಿಂದೆ ಬಹುಶಃ ನಿಮ್ಗೆ ನೆನಪಿರಬಹುದು, ಈ ಡೆವಲ್ ಸಿನಿಮಾದ ಸಾಂಗ್ ಶೂಟಿಂಗ್ ನ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅವರು ಜೈಲಿನಿಂದ ರಿಲೀಸ್ ಆದಂತಹ ನಂತರದಲ್ಲಿ ಅವರು ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಂತಹ ಟೈಮ್ನಲ್ಲಿ, ಹಾಡೊಂದರ ಶೂಟಿಂಗ್ ಟೈಮ್ನಲ್ಲಿ ಅವರಿಗೆ ಎದ್ದೇಳೋಕ್ಕಾಗೋದಿಲ್ಲ, ಬೆನ್ನು ಸಿಕ್ಕಾಪಟ್ಟೆ ನೋವಿರುತ್ತೆ. ಈಗಲೂ ಅದನ್ನೇ ಅವ್ರು ಮೆನ್ಷನ್ ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ನನಗೆ ಬೆನ್ನು ನೋವು ಸಿಕ್ಕಾಪಟ್ಟೆ ಇದೆ, ನನಗೆ ಫಿಸಿಯೋಥೆರಪಿ ವ್ಯವಸ್ಥೆಯನ್ನು ಕೂಡ ಜೈಲಿನಲ್ಲಿ ಸರಿಯಾಗಿ ಕೊಡ್ತಾ ಇಲ್ಲ, ನೀವು ಪ್ರತಿದಿನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟರು ಅದು ಸರಿಯಾಗಿ ಆಗ್ತಾ ಇಲ್ಲ. ಯಾವತ್ತೋ ಒಂದ್ಸಲ ಬರ್ತಾರೆ, ಫಿಸಿಯೋಥೆರಪಿ ಮಾಡಿಬಿಟ್ಟು ಹೋಗ್ತಾರೆ. ವಾಕ್ ಮಾಡೋದಕ್ಕೂ ಸರಿಯಾಗಿ ವಾಕ್ ಮಾಡೋದಕ್ಕೂ ಅವಕಾಶ ಇಲ್ಲ, ಒಂದು ರೆಸ್ಟ್ರಿಕ್ಟೆಡ್ ಪ್ಲೇಸ್ ಅಲ್ಲಿ ಇಲ್ಲಿ ಮಾತ್ರ ವಾಕ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆರೋಗ್ಯ ಸಮಸ್ಯೆ ಉಲ್ಬಣಿಸ್ತಾ ಇದೆ, ಬೆನ್ನು ನೋವಿನ ಸಮಸ್ಯೆ ಉಲ್ಬಣಿಸ್ತಾ ಇದೆ. ಈ ಗ್ರೌಂಡ್ ನ ಮೇಲೂ ನೀವು ನನಗೆ ಜಾಮೀನನ್ನ ಮಂಜೂರು ಮಾಡಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ತಾವು ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಮತ್ತೊಂದು ಪ್ರಮುಖ ಅಂಶ ಇದೆ. ನಟ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.